ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ಹಲವಾರು ವರ್ಷಗಳಿಂದ ದಕ್ಷಿಣ ಭಾರತಕ್ಕೆ ಬುಲೆಟ್ ಟ್ರೈನ್ ಬರುವ ಕನಸು ಕೇವಲ ಕಡತಗಳಲ್ಲಿ ಮಾತ್ರ ಕಾಣಸಿಗುತ್ತಿತ್ತು. ಆದರೆ ಇದೇ ವರ್ಷ 2026 ಏಪ್ರಿಲ್ 30ರಂದು ನಮ್ಮ ಕರ್ನಾಟಕ ರಾಜ್ಯ ಸಚಿವ ಸಂಪುಟವು ಒಂದು ಐತಿಹಾಸಿಕ ತೀರ್ಪನ್ನು ತೆಗೆದುಕೊಂಡಿದೆ. ಗಂಟೆಗೆ 350 ಕಿಲೋಮೀಟರ್ ವೇಗದಲ್ಲಿ ಓಡುವ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲ್ ಕಾರಿಡಾರ್ಗೆ ಹಾಗೂ ಮೈಸೂರು ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲ್ ಕಾರಿಡಾರ್ ಯೋಜನೆಗಳಿಗೆ ಅಧಿಕೃತ ಒಪ್ಪಿಗೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ನೀಡಿದೆ. ಅಂದಾಜು 2 ರಿಂದ 3 ಲಕ್ಷ ಕೋಟಿ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿರುವ ಈ ಎರಡು ಕಾರಿಡಾರ್ಗಳನ್ನು ಭಾರತೀಯ ರೈಲ್ವೆ ಹಾಗೂ NHSRCL ನ್ಯಾಷನಲ್ ಹೈಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಳ್ಳಲಿವೆ. ಈ ರೈಲ್ವೆ ಯೋಜನೆಗಳು ಭಾರತದ ಅತಿದೊಡ್ಡ IT ಕಂಪನಿಗಳ ಹಬ್ ಆದ ಬೆಂಗಳೂರು ಮತ್ತು ಹೈದರಾಬಾದ್ ಹಾಗೂ ನಮ್ಮ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆದ ಚೆನ್ನೈ ನಗರಗಳನ್ನು ಒಂದೇ ಆರ್ಥಿಕ ವಲಯವನ್ನಾಗಿ ಜೋಡಿಸುತ್ತದೆ. ಹಿಂದೆ ಬೆಂಗಳೂರು ಹಾಗೂ ಹೈದರಾಬಾದ್ ನಡುವೆ ಇದ್ದ 10 ರಿಂದ 12 ಗಂಟೆಗಳ ಪ್ರಯಾಣ ಸಮಯವನ್ನು ಕೇವಲ 2 ರಿಂದ 2.5 ಗಂಟೆಗೆ ಇಳಿಸಲಿದೆ ಹಾಗೂ ಹಿಂದೆ ಬೆಂಗಳೂರು ಹಾಗೂ ಚೆನ್ನೈ ನಡುವೆ ಇದ್ದ 6 ಗಂಟೆಗಳ ಪ್ರಯಾಣ ಸಮಯವನ್ನು ಕೇವಲ 73 ನಿಮಿಷಗಳಿಗೆ ಇಳಿಸಲಿದೆ. ಮುಂದೆ ಈ ಪ್ರಯಾಣದ ಕ್ರಾಂತಿಯಿಂದಾಗಿ ಬೆಂಗಳೂರು, ಹೈದರಾಬಾದ್ ಹಾಗೂ ಚೆನ್ನೈ ನಗರಗಳ ಉದ್ಯಮಿಗಳು, ಉದ್ಯೋಗಿಗಳು ಹಾಗೂ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯ ಸಮಯವನ್ನು ಉಳಿಸಿಕೊಳ್ಳಬಹುದಾಗಿದೆ. ಈ ಯೋಜನೆಯು ದಕ್ಷಿಣ ಭಾರತದ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಡೈಮಂಡ್ ಕ್ವಾಡ್ರಿಲ್ಯಾಟರಲ್ ಯೋಜನೆಯ ಒಂದು ಭಾಗವಾಗಿ ನಿರ್ಮಾಣಗೊಳ್ಳಲಿದೆ. ಪ್ರಸ್ತುತ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಬಗೆಗಿನ ಪ್ರಮುಖ ವಿವರಗಳನ್ನು ನೋಡುವುದಾದರೆ, ಈ ಕಾರಿಡಾರ್ ಸುಮಾರು 618 ರಿಂದ 626 ಕಿಲೋಮೀಟರ್ ಉದ್ದಕ್ಕೆ ನಿರ್ಮಾಣಗೊಳ್ಳಲಿದ್ದು, ಮುಂದೆ ಈ ಹೈಸ್ಪೀಡ್ ರೈಲ್ವೆ ಲೈನಿನ ಮೇಲೆ ಹೈಸ್ಪೀಡ್ ಟ್ರೈನ್ಗಳು 320 ರಿಂದ 350 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿವೆ. ಈ ಕಾರಿಡಾರ್ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹಾದು ಹೋಗಲಿದ್ದು ಸುಮಾರು 12 ನಿಲ್ದಾಣಗಳನ್ನು ಹೊಂದಲಿದೆ. ಕರ್ನಾಟಕದಲ್ಲಿ ಗೌರಿಬಿದನೂರಿನ ಬಳಿ ಅಲಿಪುರದಲ್ಲಿ, ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಬಳಿ ಹಾಗೂ ಬೆಂಗಳೂರಿನ ಪೂರ್ವದಲ್ಲಿ ಕೊಡಿಗೆಹಳ್ಳಿ ಬಳಿ ರೈಲ್ವೆ ಸ್ಟೇಷನ್ಗಳು ನಿರ್ಮಾಣಗೊಂಡರೆ, ಆಂಧ್ರ ಪ್ರದೇಶದಲ್ಲಿ ಕರ್ನೂಲು, ಅನಂತಪುರ, ಇಂದೂಪುರ, ಅದೋನಿ ಬಳಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಹೈದರಾಬಾದ್ನ ಶಂಷಾಬಾದ್ ಬಳಿ, ಮೆಹಬೂಬ್ ನಗರ್ನಲ್ಲಿ ಹಾಗೂ ಶಾದ್ ನಗರದ ಬಳಿ ಈ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ನ ಸ್ಟೇಷನ್ಗಳು ನಿರ್ಮಾಣಗೊಳ್ಳಲಿವೆ. 626 ಕಿಲೋಮೀಟರ್ ಉದ್ದದ ಈ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಅನ್ನು ನಿರ್ಮಿಸಲು ಅಂದಾಜು 2.5 ರಿಂದ 3,000 ಹೆಕ್ಟೇರ್ನಷ್ಟು ಭೂಮಿ ಬೇಕಾಗಲಿದ್ದು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂದಾಜು 101 ಕಿಲೋಮೀಟರ್ ಉದ್ದ ಈ ಹೈಸ್ಪೀಡ್ ರೈಲ್ವೆ ಲೈನ್ ನಿರ್ಮಾಣವಾಗುತ್ತಿದ್ದು, ಈ ಕಾಮಗಾರಿಗಾಗಿ ಚಿಕ್ಕಬಳ್ಳಾಪುರ, ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ 450 ರಿಂದ 550 ಹೆಕ್ಟೇರ್ ಭೂಮಿ ಬೇಕಾಗುತ್ತದೆ ಎಂದು ಅಂದಾಜಿಸಲಾಗಿದೆ. ಆಂಧ್ರ ಪ್ರದೇಶದಲ್ಲಿ ಈ ಯೋಜನೆಯಡಿ 345 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ನಿರ್ಮಾಣವಾಗುತ್ತಿದ್ದು, ಅಂದಾಜು 1400 ರಿಂದ 1600 ಹೆಕ್ಟೇರ್ನಷ್ಟು ಭೂಮಿ ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಈ ಯೋಜನೆಗಾಗಿ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ತೆಲಂಗಾಣ ರಾಜ್ಯದಲ್ಲಿ ಈ ಯೋಜನೆಯ ಭಾಗವಾಗಿ 180 ಕಿಲೋಮೀಟರ್ ಉದ್ದದ ಹೈಸ್ಪೀಡ್ ರೈಲ್ವೆ ಲೈನ್ ನಿರ್ಮಾಣವಾಗುತ್ತಿದ್ದು, ತೆಲಂಗಾಣ ರಾಜ್ಯದಲ್ಲಿ 750 ರಿಂದ 900 ಹೆಕ್ಟೇರ್ನಷ್ಟು ಭೂಮಿ ಈ ಯೋಜನೆಗಾಗಿ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ಈ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ನ ಯೋಜನೆಯಡಿಯಲ್ಲಿ ನಮ್ಮ ಬೆಂಗಳೂರು ನಗರದ ಒಳಗೆ ಬರುವ ನಿಲ್ದಾಣಗಳನ್ನು ಮತ್ತು ಹಳಿಗಳನ್ನು ನಿರ್ಮಿಸುವುದಕ್ಕಾಗಿ ಪ್ರಾಥಮಿಕವಾಗಿ 176 ಹೆಕ್ಟೇರ್ನಷ್ಟು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಕೇಂದ್ರದ ರೈಲ್ವೆ ತಂಡವು ಈಗಾಗಲೇ ನಮ್ಮ ಬೆಂಗಳೂರು ನಗರದಲ್ಲಿ ಸಮೀಕ್ಷೆಯನ್ನು ಸಹ ಆರಂಭಿಸಿದೆ. ಮುಂದೆ ಈ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ನಿರ್ಮಾಣಗೊಂಡರೆ ಬೆಂಗಳೂರು ಮತ್ತು ಹೈದರಾಬಾದ್ ನಡುವಿನ ಪ್ರಯಾಣ ಕೇವಲ 2 ಗಂಟೆಗೆ ಇಳಿಯುವುದರಿಂದ ಎರಡೂ ನಗರಗಳ IT ಮತ್ತು ಕೈಗಾರಿಕಾ ವಲಯಗಳು ಮುಂದೆ ಒಂದೇ ಮಾರುಕಟ್ಟೆಯಾಗಿ ಬದಲಾಗುತ್ತವೆ. ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರದಂತಹ ಭಾಗಗಳಲ್ಲಿ ರಿಯಲ್ ಎಸ್ಟೇಟ್ ಮತ್ತು ಉದ್ಯೋಗಾವಕಾಶಗಳು ಹೆಚ್ಚಾಗಲಿವೆ ಹಾಗೂ ಈ ಭಾಗದ ಜನರು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಾ ತಮ್ಮ ಸ್ವಂತ ಊರುಗಳಿಗೆ ವಾಪಸ್ ಆಗಬಹುದಾಗಿದೆ. ಮುಂದೆ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಟ್ರಾಫಿಕ್ ಒತ್ತಡ ಕಡಿಮೆಯಾಗಿ ಮುಂದೆ ದೇವನಹಳ್ಳಿ ಒಂದು ಪ್ರೈಮರಿ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಗಿ ನಿರ್ಮಾಣಗೊಳ್ಳುತ್ತದೆ. ಮುಂದೆ ಚೆನ್ನೈ ಹಾಗೂ ಹೈದರಾಬಾದ್ನ 2 ಬುಲೆಟ್ ಟ್ರೈನ್ಗಳ ಮಾರ್ಗಗಳು ಬೆಂಗಳೂರಿನಲ್ಲಿ ಸಂಧಿಸುವುದರಿಂದ ಮುಂದೆ ನಮ್ಮ ಕರ್ನಾಟಕ ರಾಜ್ಯವು ದಕ್ಷಿಣ ಭಾರತದ ಆರ್ಥಿಕತೆ ಮತ್ತು ಸಾರಿಗೆಯ ಕೇಂದ್ರ ಬಿಂದುವಾಗಿ ನಿರ್ಮಾಣಗೊಳ್ಳಲಿದೆ. ಪ್ರಸ್ತುತ ನಾವು ಮೈಸೂರು ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಬಗೆಗಿನ ಪ್ರಮುಖ ವಿವರಗಳನ್ನು ನೋಡುವುದಾದರೆ, ಈ ಕಾರಿಡಾರ್ ಸುಮಾರು 435 ರಿಂದ 450 ಕಿಲೋಮೀಟರ್ ಉದ್ದ ಇರಲಿದ್ದು, ಈ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹಾದು ಹೋಗಲಿದೆ.
ಹಾಗೂ ಈ ರೈಲ್ವೆ ಲೈನ್ 9 ಸ್ಟೇಷನ್ಗಳನ್ನು ಹೊಂದಲಿದೆ. ನಮ್ಮ ಕರ್ನಾಟಕದಲ್ಲಿ ಬಂಗಾರಪೇಟೆ, ವೈಟ್ಫೀಲ್ಡ್, ಬೈಯಪ್ಪನಹಳ್ಳಿ, KSR ಬ್ಯಾಂಗ್ಳೂರ್, ಕೆಂಗೇರಿ ಹಾಗೂ ಮೈಸೂರಿನಲ್ಲಿ ಹೊಸ ಸ್ಟೇಷನ್ಗಳು ನಿರ್ಮಾಣಗೊಂಡರೆ, ಆಂಧ್ರ ಪ್ರದೇಶದ ಚಿತ್ತೂರು ಹಾಗೂ ತಮಿಳುನಾಡಿನ ಚೆನ್ನೈ ಬಳಿಯ ಪೂನಮಲ್ಲಿ ಹಾಗೂ ಅರಕೋಣಂ ಬಳಿ ಸ್ಟೇಷನ್ಗಳು ನಿರ್ಮಾಣಗೊಳ್ಳಲಿವೆ. ಈ 450 ಕಿಲೋಮೀಟರ್ ಉದ್ದದ ಮೈಸೂರು ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 160 ಕಿಲೋಮೀಟರ್ ಉದ್ದ ನಿರ್ಮಾಣಗೊಂಡರೆ, ಆಂಧ್ರ ಪ್ರದೇಶದಲ್ಲಿ 65 ಕಿಲೋಮೀಟರ್ ಹಾಗೂ ತಮಿಳುನಾಡು ರಾಜ್ಯದಲ್ಲಿ 225 ಕಿಲೋಮೀಟರ್ ಉದ್ದ ನಿರ್ಮಾಣಗೊಳ್ಳಲಿದೆ. ಮುಂದೆ ಈ ರೈಲ್ವೆ ಮಾರ್ಗವು ದಕ್ಷಿಣ ಭಾರತದ 3 ಪ್ರಮುಖ ನಗರಗಳಾದ ಹೆರಿಟೇಜ್ ಸಿಟಿ ಮೈಸೂರು, ಸಿಲಿಕಾನ್ ವ್ಯಾಲಿ ಬೆಂಗಳೂರು ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬಾದ ಚೆನ್ನೈ ನಗರಗಳನ್ನು ಒಂದೇ ಆರ್ಥಿಕ ವಲಯವನ್ನಾಗಿ ಜೋಡಿಸುತ್ತದೆ. ಮುಂದೆ ಈ ಲೈನ್ ಸಾಗುವ ಕೋಲಾರ, ಬಂಗಾರಪೇಟೆ ಮತ್ತು ನರಸಾಪುರದಂತಹ ಕೈಗಾರಿಕಾ ವಲಯಗಳಿಗೆ ದೊಡ್ಡ ಶಕ್ತಿಯನ್ನು ನೀಡಲಿದ್ದು, ಬೃಹತ್ ಜಾಗತಿಕ ಕಂಪನಿಗಳನ್ನು ಈ ಭಾಗಗಳಲ್ಲಿ ಹೂಡಿಕೆ ಮಾಡಲು ಆಕರ್ಷಿಸುತ್ತದೆ. ಬೆಂಗಳೂರಿನಲ್ಲಿ ಸ್ಥಳಾವಕಾಶದ ತೊಂದರೆಯಿಂದಾಗಿ ಮೈಸೂರಿನಲ್ಲಿ ಹೊಸ IT ಪಾರ್ಕ್ಗಳು ಮತ್ತು ಸ್ಟಾರ್ಟ್ಅಪ್ಗಳು ತಲೆ ಎತ್ತಲು ಇದು ಪೂರಕವಾಗಲಿದೆ. ಕರ್ನಾಟಕದ ಪ್ರವಾಸಿ ತಾಣಗಳಾದ ಮೈಸೂರು ಪ್ಯಾಲೇಸ್, ಶ್ರೀರಂಗಪಟ್ಟಣ, ಕಾವೇರಿ ನದಿ ತೀರದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಹಲವಾರು ಪಟ್ಟು ಹೆಚ್ಚಾಗಲಿದೆ. ಈ ರೈಲು ಹಾದು ಹೋಗುವ ಜಿಲ್ಲೆಗಳಲ್ಲಿ ಉದಾಹರಣೆಗೆ ಕೋಲಾರ, ರಾಮನಗರ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಭೂಮಿಯ ಮೌಲ್ಯ ಹೆಚ್ಚಾಗಲಿದೆ ಹಾಗೂ ಹೊಸ ಟೌನ್ಶಿಪ್ಗಳು ನಿರ್ಮಾಣಗೊಳ್ಳಬಹುದಾಗಿದೆ. ಬೆಂಗಳೂರು ನಗರದ ಭಾಗದಲ್ಲಿ ಈ ಲೈನ್ ಅನ್ನು 12 ಕಿಲೋಮೀಟರ್ ಉದ್ದದ ಅಂಡರ್ಗ್ರೌಂಡ್ ಟನಲ್ ನಲ್ಲಿ ನಿರ್ಮಿಸಲಾಗುತ್ತಿದ್ದು, ಉಳಿದಂತೆ ಈ ಹೈಸ್ಪೀಡ್ ರೈಲ್ವೆ ಲೈನ್ ಎಲಿವೇಟೆಡ್ ಆಗಿ ನಿರ್ಮಾಣಗೊಳ್ಳಲಿದೆ. ಮುಂದೆ ನಿರ್ಮಾಣಗೊಳ್ಳಲಿರುವ ಬೆಂಗಳೂರು ಹೈದರಾಬಾದ್ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ ಹಾಗೂ ಮೈಸೂರು ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲ್ವೆ ಕಾರಿಡಾರ್ಗಳು ಇವು ಕೇವಲ ರೈಲ್ವೆ ಹಳಿಗಳಲ್ಲ, ಇವುಗಳು ದಕ್ಷಿಣ ಭಾರತದ ಆರ್ಥಿಕತೆಯ ನಾಡಿ ಮಿಡಿತವಾಗಿರಲಿದೆ. ಮುಂದೆ ಗಂಟೆಗೆ 350 ಕಿಲೋಮೀಟರ್ ವೇಗದಲ್ಲಿ ಸಾಗುವ ಈ ಹೈಸ್ಪೀಡ್ ರೈಲ್ ಕೃಷ್ಣ, ಕಾವೇರಿ ಮತ್ತು ತುಂಗಭದ್ರಾ ನದಿಗಳ ಮೇಲೆ ಹಕ್ಕಿಯಂತೆ ಹಾರಲಿದೆ. ಪ್ರಸ್ತುತ ಈ ಯೋಜನೆಗಾಗಿ DPR ಅನ್ನು ತಯಾರಿಸುವ ಕೆಲಸ ಚಾಲ್ತಿಯಲ್ಲಿದ್ದು, 2027ರ ಮಾರ್ಚ್ ತಿಂಗಳ ಒಳಗೆ ಇದು ಪೂರ್ಣಗೊಳ್ಳಲಿದೆ. 2027ರ ಅಂತ್ಯಕ್ಕೆ ಅಥವಾ 2028ರ ವೇಳೆಗೆ ಈ ಯೋಜನೆಯ ನಿರ್ಮಾಣ ಕೆಲಸ ಪ್ರಾರಂಭವಾಗಿ ಮುಂದಿನ 4 ರಿಂದ 5 ವರ್ಷಗಳಲ್ಲಿ ಸಾರ್ವಜನಿಕರು ಈ ಹೈಸ್ಪೀಡ್ ರೈಲ್ವೆ ಸಾರಿಗೆಯನ್ನು ಉಪಯೋಗಿಸಬಹುದಾಗಿದೆ. ಈ ವೇಗದ ರೈಲ್ ನಮ್ಮ ರಾಜ್ಯ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ವೇಗವನ್ನು ತಂದುಕೊಡಲಿ, ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆಯನ್ನು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಲಿ ಎಂದು ಆಶಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.